ರಾಜ್ಯ ಕಂಡಂತಹ ಉತ್ತಮ ಜನಸ್ನೇಹಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ನಿಷ್ಪಕ್ಷಪಾತ ಆಡಳಿತವನ್ನು ಸಹಿಸಲಾರದೆ ಬಿಜೆಪಿ ಹಾಗೂ ಜೆಡಿಎಸ್ನವರು ಪಾದಯಾತ್ರೆ ಆರಂಭಿಸಿದ್ದಾರೆ. ಈ ಪಾದಯಾತ್ರೆಯಿಂದ ರಾಜ್ಯದ ಯಾರಿಗೂ ಅನುಕೂಲವಾಗುವುದಿಲ್ಲ ಎಂದು ಶಾಸಕ ಶರತ್ ಬಚ್ಚೇಗೌಡ ತಿಳಿಸಿದ್ದಾರೆ. ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿ ಈಸ್ತೂರು, ಹೊಸಹಳ್ಳಿ, ಇಟ್ಟಸಂದ್ರ, ರಾಮಗೋವಿಂದಪುರ, ಚಿಕ್ಕಸಂದ್ರ, ಕೊಂಡ್ರಹಳ್ಳಿ, ನಡುಪುನಾಪುರ, ಕಾರಹಳ್ಳಿ, ಯಶವಂತಪುರ, ನೆಲವಾಗಿಲು ಹಾಗೂ ಲಕ್ಷ್ಮೀಪುರ ಗ್ರಾಮಗಳಲ್ಲಿ ಸುಮಾರು 1.5 ಕೋಟಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. ಗ್ರಾಮಗಳ ಅಭಿವೃದ್ಧಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುವಲ್ಲಿ ನಮ್ಮ ಸರ್ಕಾರ ಪ್ರಮುಖ ಪಾತ್ರ ವಹಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಬಿಜೆಪಿ ಜೆಡಿಎಸ್ ಕೈಗೊಂಡಿರುವ ಮೈಸೂರು ಪಾದಯಾತ್ರೆಗೆ ಆರಂಭದಲ್ಲಿಯೇ ವಿಘ್ನಗಳಿಂದ ಮೈಸೂರು ಪಾದಯಾತ್ರೆ ಆರಂಭಿಸಿದ್ದು ದೋಸ್ತಿಗಳಲ್ಲಿ ಬಿರುಕು ಉಂಟಾಗಿದೆ. ಬಿಜೆಪಿಯಲ್ಲೂ ಸಹ ಒಳಜಗಳ ಪ್ರಾರಂಭವಾಗಿದ್ದು ಗುಂಪುಗಳಾಗಿ ವಿಭಜನೆಯಾಗಿದೆ. ಯಾವುದೇ ಒಂದು ದಾಖಲೆ ಇಲ್ಲದೆ ಸುಳ್ಳು ಆರೋಪ ಮಾಡಿ ರಾಜ್ಯ ಕಂಡ ಉತ್ತಮ ಜನಸ್ನೇಹಿ ಮುಖ್ಯಮಂತ್ರಿಯವರ ಆಡಳಿತವನ್ನ ಸಹಿಸಲಾರದೆ ಪಾದಯಾತ್ರೆ ಆರಂಭಿಸಿದ್ದಾರೆ. ಈ ಪಾದಯಾತ್ರೆಯಿಂದ ರಾಜ್ಯದ ಯಾರಿಗೂ ಅನುಕೂಲವಾಗುವುದಿಲ್ಲ ಎಂದರು. ಇವತ್ತು ನಮ್ಮ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯಲ್ಲಿ ನಂದಗುಡಿ, ನೆಲವಾಗ್ಲು, ಇಟ್ಸಂದ್ರ ಗ್ರಾಮ ಪಂಚಾಯತಿಗಳಲ್ಲಿರ್ತಕ್ಕಂಥ ಸುಮಾರು 12 ಗ್ರಾಮಗಳಲ್ಲಿ 1.5 ಕೋಟಿ ರೂಪಾಯಿಯಷ್ಟು ಅಭಿವೃದ್ಧಿ ಕಾಮಗಾರಿಗಳಿಗೆ, ಗ್ರಾಮಗಳಲ್ಲಿ ಸಂಪರ್ಕದ ಸಿಸಿ ರಸ್ತೆ ಕಾಮಗಾರಿಗಳೇನವೆ ಅವೆಲ್ಲವಕ್ಕೂ ಕೂಡ ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಆದಷ್ಟು ತುರ್ತಾಗಿ ಇಲ್ಲಿ ಮಾಡಬೇಕಾದಂಥ ಅಭಿವೃದ್ಧಿ ಕೆಲಸಗಳೆಲ್ಲವನ್ನು ಕೂಡ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಮಾಡಿಕೊಡುವಂಥ ಕೆಲಸ ನಾವು ಚಾಲನೆ ಕೊಡ್ತೀವಿ. ಮೈಸೂರು ಚಲೋ ಅಂತೇಳಿ ಏನೊಂದು ಪಾದಯಾತ್ರೆ ಪ್ರಾರಂಭವಾಗಿದೆ. ಪ್ರಾರಂಭದಲ್ಲೇ ವಿಘ್ನದಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು. 2 ದೋಸ್ತಿಗಳೇನಿತ್ತು, ದೋಸ್ತಿಗಳ ಒಂದು ಭಿನ್ನಾಭಿಪ್ರಾಯದಿಂದ ಪ್ರಾರಂಭ ಆಗಿರ್ತಕ್ಕಂಥ ಈ ಒಂದು ದುರುದ್ದೇಶದಿಂದ ತುಂಬಿರೋಂಥ ಈ ಒಂದು ಯಾತ್ರೆ. ಯಾಕಂದರೆ ಯಾವುದೇ ಒಂದು ಸಾಕ್ಷಿ ಆಧಾರ ಏನೂ ಇಲ್ಲದೆ ಇವತ್ತೊಂದು ಸುಳ್ಳು ಆಪಾದನೆ ಮಾಡಿ ಈ ರಾಜ್ಯನೇ ಕಂಡಂಥ ಅತ್ಯಂತ ಪ್ರಸಿದ್ಧಿಯಾಗಿರ್ತಕ್ಕಂಥ ಜನಸ್ನೇಹಿಯಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳ ಹೆಸರನ್ನ ಕೆಡಿಸಬೇಕು ಅಂತೇಳಿ ಸನ್ಮಾನ್ಯ ಸಿದ್ದರಾಮಣ್ಣವರ ಒಂದು ಪಾರದರ್ಶಕವಾದಂಥ ಆಡಳಿತನ ಸಹಿಸಲಾರದೆ ಇವತ್ತು ಅವರೊಂದು ಪಾದಯಾತ್ರೆಯನ್ನು ಹೊರಟಿದ್ದಾರೆ. ಪ್ರಾರಂಭದಲ್ಲೇ ವಿಘ್ನ ಆಗಿದೆ. ಈ ಒಂದು ಪಾದಯಾತ್ರೆಯಿಂದ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಯಾರೊಬ್ಬರಿಗೂ ಕೂಡ ಅನುಕೂಲ ಆಗಲ್ಲ. ಇವತ್ತು ಮಳೆಗಳಾಗ್ತಾ ಇದೆ, ಸಿದ್ದರಾಮಣ್ಣವ್ರ ಕಾಲದಲ್ಲಿ ಒಳ್ಳೆ ಬೆಳೆಗಳಾಗ್ತಾವೆ, ಬೇರೆ ಬೇರೆ ಕಡೆಯಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ. ಈ ಎಲ್ಲ ಸಮಸ್ಯೆಗಳನ್ನ ಗಮನ ಕೊಡೋದು ಬಿಟ್ಟು ಇವತ್ತು ರಾಜಕಾರಣಕ್ಕೋಸ್ಕರ ಮಾತ್ರ ಹೊರಟಿರ್ತಕ್ಕಂಥ ಈ ಒಂದು ಪಾದಯಾತ್ರೆ ಯಾವುದೇ ಕಾರಣಕ್ಕೂ ಯಶಸ್ವಿ ಕೂಡ ಆಗಲ್ಲ, ಯಾವುದೇ ಆದಂಥ ಒಂದು ಸಾಧನೆ ಕೂಡ ಮಾಡೋದಿಲ್ಲ. JDSನ ಒಳಕು ದೇವಣ್ಣನೇ ಪ್ರಾರಂಭ ಆಗಿದೆ. ಇವತ್ತು ನೀವು ನೋಡಿದಂಗೆ ಕುಮಾರಸ್ವಾಮಿ ಅವರು ಪ್ರೀತಮ್ ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ. ಪ್ರೀತಮ್ ಯಾರು ಅಂತ ಹೇಳಿದ್ರೆ ಅಲ್ಲಿ ಹಾಸನದಲ್ಲಿ ಅವರು BJPಯ ಒಬ್ಬ ಮಾಜಿ ಶಾಸಕರಾಗಿದ್ದಂಥವರು. ಅವರ ಒಂದು ಏನು ಮೈತ್ರಿ ಇದೆ, ಆ ಮೈತ್ರಿಯಲ್ಲಿ ಇರ್ತಕ್ಕಂಥ ಅವರೊಬ್ಬರು. ಅವ್ರನ್ನೇ ಇವತ್ತು ಈ ರೀತಿಯಲ್ಲಿ ಪ್ರಾರಂಭ ಆಗಿ ಬರೀ BJP JDS ಮಧ್ಯ ಒಡಕಲ್ಲ, BJP ಒಳಗೇನೇ ಕೂಡ ಒಡಕಾಗಿ ಇವತ್ತು ನಾವೆಲ್ಲ ನೋಡಿದಂಗೆ ಅಲ್ಲಿ ಬಸವರಾಜ್ ಯತ್ನಾಳ್ ಅವರು ಮತ್ತು ರಮೇಶ್ ಜಾರಕಿಹೊಳಿ ಅವರು ಬಸವ ಕಲ್ಯಾಣದಿಂದ ಬಳ್ಳಾರಿವರೆಗೂ ಅವ್ರು ಬೇರೆ ಒಂದು ಪಾದಯಾತ್ರೆ ಹೊರಟವ್ರೆ. ಇಲ್ಲಿ ಬೇರೆ ಒಂದು ಪಾದಯಾತ್ರೆ ಬೆಂಗಳೂರಿಂದ ಮೈಸೂರು ಅಂತ ಹೊರಟದೆ. ಆ ಪಾದಯಾತ್ರೆಯಲ್ಲಿ ಕೂಡ ಭಿನ್ನಾಭಿಪ್ರಾಯ. ಆದ್ದರಿಂದ ಇದು ಮನೆ 3 ಬಾಗಿಲಾಗಿರ್ತಕ್ಕಂಥ ಒಂದು ಮೈತ್ರಿ ಪಕ್ಷಗಳಲ್ಲಿ ಯಾವುದೇ ಒಂದು ರೀತಿಯಾದಂಥ ಮಾಡಿದಂಥ ಪಾದದಲ್ಲಿ ಕೂಡ ಅರ್ಥ ಇಲ್ಲ. ಇವರ ಒಂದು ಹೋರಾಟ ಏನಿದೆ, ಆ ಹೋರಾಟಕ್ಕೆ ಯಾವುದೋ ಒಂದು ಅರ್ಥ. ಇವತ್ತು ಕೇಂದ್ರ ಸರ್ಕಾರದಿಂದ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಆಗಿರ್ತಕ್ಕಂಥ ತಾರತಮ್ಯಗಳ ವಿರುದ್ಧವಾಗಿ ನಾವು ಮಂಗಳವಾರದ ದಿನ ಮಂಡ್ಯದಲ್ಲಿ ನಡೆಯುವಂಥ ಒಂದು ಬೃಹತ್ ಕಾರ್ಯಕ್ರಮದಲ್ಲಿ ಹೊಸಕೋಟೆ ತಾಲೂಕಿಂದ ಜನ ಹೊರಡಿಸ್ಕೊಂಡು ಹೋಗಬೇಕು ಅಂತೇಳಿ ಪಕ್ಷದ ಕಡೆಯಿಂದ ಆದೇಶ ಬಂದಿದೆ. ಆ ಒಂದು ನಿಟ್ಟಿನಲ್ಲಿ ತಾಲೂಕಿನ 300 ಹಳ್ಳಿ ಮತ್ತು ಟೌನಲ್ಲಿರ್ತಕ್ಕಂಥ 31 ವಾರ್ಡ್ಗಳಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರನ್ನ ನಾನು ಮನವಿ ಮಾಡಿಕೊಳ್ಳುವಂಥದ್ದು. ಈ ಒಂದು ಹೋರಾಟದಲ್ಲಿ ನಾವು ಒಂದು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ಏನಿವತ್ತು ಕೇಂದ್ರ ಸರ್ಕಾರದಿಂದ ಕರ್ನಾಟಕ ರಾಜ್ಯಕ್ಕೆ ತಾರತಮ್ಯ ಆಗ್ತಾ ಇದೆ. ಇವತ್ತು 9 ಸಂಸದರನ್ನ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಮಾಡಿಕೊಟ್ಟಿದ್ರೆ ಇವತ್ತು ಅದೇ ರೀತಿಯಲ್ಲಿ 17 ಸಂಸದರನ್ನ 19 ಸಂಸದರನ್ನ BJPಯಿಂದ ಆಯ್ಕೆ ಮಾಡಿಕೊಟ್ಟಿದೆ. 19 ಸಂಸದರಿಗೂ ಕೂಡ ಇವತ್ತು ಗೌರವ ಇಲ್ಲದೆ ಬಿಹಾರಕ್ಕೆ, ಆಂಧ್ರ ಪ್ರದೇಶಕ್ಕೆ ಅನುದಾನಗಳನ್ನ ಕೊಟ್ಟವ್ರು ಬಿಟ್ಟರೆ ಕರ್ನಾಟಕ ರಾಜ್ಯಕ್ಕೆ ಮತ್ತೊಮ್ಮೆ ಕೇಂದ್ರ ಸರ್ಕಾರದಿಂದ ಚಿಪ್ಪೆ ಆಗಿರೋದ್ರಿಂದ ಅದರ ವಿರುದ್ಧವಾಗಿ ಹೋರಾಟ ಮಾಡೋದಕ್ಕೆ ಮಂಡ್ಯ ಅಲ್ಲಿ ಒಂದು ಬೃಹತ್ ಸಮಾವೇಶ ಇದೆ. ಆ ಸಮಾವೇಶದಲ್ಲಿ ನಮ್ಮ ತಾಲೂಕಿನ ಜನ ಎಲ್ಲ ಕೂಡ ಭಾಗವಹಿಸಿ ಯಶಸ್ವಿ ಮಾಡಿಕೊಡ್ಬೇಕು. ಮುಖ್ಯಮಂತ್ರಿಗಳ, ಉಪಮುಖ್ಯಮಂತ್ರಿಗಳ ಕೈನ ನಾವು ಬಲಪಡಿಸೋಂಥ ಕೆಲಸನ ಸನ್ಮಾನ್ಯ ಸಿದ್ದರಾಮಣ್ಣವರ ಭುಜಕ್ಕೆ, DK ಶಿವಕುಮಾರಣ್ಣವರ ತೋಳ್ಗೆಗೆ ಬಲ ಕೊಡೋಂಥ ಕೆಲಸನ ಇವತ್ತು ನಮ್ಮ ಹೊಸಕೋಟೆ ತಾಲೂಕು ಜನ ಮಾಡಬೇಕು. ಮಂಗಳವಾರದ ಕಾರ್ಯಕ್ರಮದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಸಹಕಾರ ಕೊಟ್ಟು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಮನವಿ ಮಾಡ್ತೀನಿ.
ಈ ಸಂದರ್ಭದಲ್ಲಿ ಮುಖಂಡರಾದ ರಾಜಶೇಖರ್ ಗೌಡ, ಕೆಂಚೇಗೌಡ, ಏಟಸಂದ್ರ ಗ್ರಾಮ ಪಂಚಾಯಿತಿ ಸದಸ್ಯ ರಮೇಶ್ ತೀರ್ಥಹಳ್ಳಿ, ಜಿಯಾ ಉಲ್ಲಾ, ಕಲೀಂ ಪಾಷಾ, ಮಾಲಿಕ್ ಪಾಷಾ, ಕೊಂಡ್ರಹಳ್ಳಿ ಧರ್ಮೇಶ್, ನಡುವಿನಪುರ ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ್, ಶ್ರೀನಿವಾಸ್, ಗುತ್ತಿಗೆದಾರ ನಾಗರಾಜು ಸೇರಿದಂತೆ ಇತರೆ ಗಣ್ಯರು ಹಾಜರಿದ್ದರು.